ಎಸ್, ಈ ಒಂದು 4ನೇ ಸೆಷನ್ 5ನೇ 5.1 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅನ್ನೋ ಒಂದು ಪತ್ರಿಕೆ ಅಥವಾ ಈ ಒಂದು ಪೇಪರ್ ಅಡಿಯಲ್ಲಿ ಈ 4ನೇ ಸೆಷನ್ನಲ್ಲಿ ಮೀನಿಂಗ್ ಆ್ಯಂಡ್ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊತ ಹೋಗೋಣ. ಸೊ ಈ ಒಂದು ವಿಷಯದಲ್ಲಿ ನಾವು ಏನು ತಿಳ್ಕೊಬೇಕು ಅಂದರೆ ಈ 4ನೇ ಸೆಷನಲ್ಲಿ ಈ ಒಂದು ಮೀನಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಬ್ಜೆಕ್ಟ್ ಪ್ರಿಯಾಂಬಲಲ್ಲಿ ತಿಳ್ಕೊಬೇಕಾಗಿರೋಂಥ ವಿಷಯ ಅಂದರೆ ಟು ನೋ ಮೀನಿಂಗ್ ಆಫ್ ದಿ ವರ್ಡ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಒಂದು ಅರ್ಥ, ಪದದ ಅರ್ಥ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಪದದ ಮೂಲ ಯಾವುದು ಅಂಥೇಳಿ, ಒರಿಜಿನ್ ಆಫ್ ದಿ ವರ್ಡ್ ಕಾನ್ಸ್ಟಿಟ್ಯೂಷನ್, ವಿಚ್ ಈಸ್ ದಿ ಒರಿಜಿನ್ ಆಫ್ ದಿ ವರ್ಡ್ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಅಷ್ಟೇ ಅಲ್ಲ, ಜೊತೆಗೆ ಈ ಒಂದು ಸಂವಿಧಾನದಲ್ಲಿರುವಂತಹ ಪ್ರಸ್ತಾವನೆ ಅಂದರೆ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಷ್ಟೇ ಅಲ್ಲ, ಆ ಒಂದು ಪ್ರಸ್ತಾವನೆಯಲ್ಲಿ ಕೆಲವೊಂದು ಕೀವರ್ಡ್ಸ್ ಅಂದರೆ ಮುಖ್ಯ ಪದಗಳು ಇರ್ತವೆ, ಅವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಈ ಎಲ್ಲ ವಿಷಯಗಳನ್ನು ಈ 4ನೇ ಸೆಷನ್ನಲ್ಲಿ ತಿಳ್ಕೊಳ್ಳಾಗುತ್ತೆ. ಇದನ್ನೇ ಈ ಒಂದು ಸೆಷನ್ನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂಥೇಳಿ ಕರೀತಾರೆ. ಈಗ ನೋಡೋಣ ಮೀನಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಲ್ಸೋ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್. ಸೊ ಇಲ್ಲಿ ಮೀನಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ನೋಡೋದಾದರೆ ಮೊದಲು ಇದೊಂದು ಫಂಡಮೆಂಟಲ್ ಲಾ ಆಫ್ ದಿ ಲ್ಯಾಂಡ್ ಅಂತ ಕರೀತಾರೆ, ಅಥವಾ ಸ್ಟೇಟ್ ಈಸ್ ಕಾಲ್ಡ್ ಆ್ಯಸ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅಂದರೆ ಕಾನ್ಸ್ಟಿಟ್ಯೂಷನ್ ರಾಷ್ಟ್ರದ ಮೂಲ ಕಾನೂನು, ಅದಕ್ಕೆ ಇದನ್ನು ಲಾ ಆಫ್ ದಿ ಲ್ಯಾಂಡ್ ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲ, ಈ ಒಂದು ವರ್ಡ್ ಎಲ್ಲಿಂದ ಬಂತು, ಕಾನ್ಸ್ಟಿಟ್ಯೂಷನ್ ಅನ್ನೋ ಪದ ಎಲ್ಲಿಂದ ಬಂತು ಅಂದರೆ ಕಾನ್ಸ್ಟಿಟ್ಯೂಷನ್ ದಿ ವರ್ಡ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಕಾಲ್ಡ್ ಕಾನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಅಂದರೆ ಕಾನ್ಸ್ಟಿಟ್ಯೂಷನ್ ಅಂದರೆ ಕನ್ನಡದಲ್ಲಿ ಸಂವಿಧಾನ ಅಥವಾ ರಾಜ್ಯಾಂಗ ಅಂತಲೂ ಸಹ ಕರೀತಾರೆ. ನಾನು ಆಗಲೇ ಹೇಳ್ದಂಗೆ ಲ್ಯಾಟಿನ್ ಭಾಷೆಯದ್ದಾಗಿರುತ್ತೆ. ಆ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಮೂಲ ಪದ ಆಗಿರುತ್ತೆ ಇದು ಲ್ಯಾಟಿನ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಅನ್ನೋದು. ಹಾಗಿದ್ರೆ ಕಾನ್ಸ್ಟಿಟ್ಯೂಟ್ ಅಂದರೆ ಏನು? ಲ್ಯಾಟಿನ್ ವರ್ಡ್ ಆದಂತಹ ಕಾನ್ಸ್ಟಿಟ್ಯೂಟ್ ಇದರ ಅರ್ಥ ಏನು ಅಂತ ನೋಡೋದಾದರೆ ನಾನಾ ಅರ್ಥಗಳಿಂದ ಇದನ್ನು ಕರೀತಾರೆ. ಒಂದು, ಕಾನ್ಸ್ಟಿಟ್ಯೂಟ್ ಅಂದರೆ ರಚಿಸು, ಅಂದರೆ ಕಂಪೋಸ್ ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಫಾರ್ಮ್ ಅಂದರೆ ರೂಪಿಸು ಅಂತಲೂ ಸಹ ಕರೀತಾರೆ. ಅಷ್ಟೇ ಎಸ್ಟ್ಯಾಬ್ಲಿಷ್ ಅಂದರೆ ಸ್ಥಾಪಿಸು ಅಂತೆ, ಕೋಆರ್ಡಿನೇಟ್ ಸಂಯೋಜಿಸು, ಡೆಲಿಗೇಟ್ ನಿಯೋಜಿಸು, ಈ ಒಂದು ನಾನಾ ಅರ್ಥಗಳಿಂದ ಕೂಡಿರುತ್ತೆ ಕಾನ್ಸ್ಟಿಟ್ಯೂಟ್ ಅನ್ನೋ ಪದ. ಸೊ ಈ ಲ್ಯಾಟಿನ್ ಪದದಿಂದ ಇಂಗ್ಲೀಷ್ ಪದವಾದ ಕಾನ್ಸ್ಟಿಟ್ಯೂಷನ್ ಅನ್ನೋ ಪದ ಬಂತು. ಹಾಗಾದರೆ ಇಂಗ್ಲೀಷರು ಅಂದರೆ ಇಂಗ್ಲೆಂಡಲ್ಲಿ ಯಾರು ಈ ಪದವನ್ನು ಬಳಸಿದ್ರು ಮೊದಲ ಬಾರಿಗೆ ಅಂತ ನೋಡೋದಾದರೆ ಇಲ್ಲಿ ಇಂಗ್ಲೆಂಡಿನ 2ನೇ ಹೆನ್ರಿ ಏನು ಮಾಡ್ತಾರೆ, 16ನೇ ಶತಮಾನದಲ್ಲಿ ಒಂದು ನಿಯಮಗಳ ಸಂಹಿತೆಯನ್ನು ಸಲ್ಲಿಸುವಾಗ ಆ ಒಂದು ನಿಯಮಗಳ ಸಂಹಿತೆಯ ಒಂದು ಶೀರ್ಷಿಕೆಗೆ ಕಾನ್ಸ್ಟಿಟ್ಯೂಷನ್ ಆಫ್ ಕ್ಲಾರೆಂಡಾನ್ ಅನ್ನೋ ಒಂದು ಪದವನ್ನು ಕೊಟ್ಟಿರ್ತಾರೆ. ಆ ಶೀರ್ಷಿಕೆಯಲ್ಲಿ ಮೊದಲ ಬಾರಿಗೆ ಕಾಣಿಸುತ್ತೆ ಕಾನ್ಸ್ಟಿಟ್ಯೂಷನ್ ಅನ್ನೋ ಪದ. ಸೊ ಹೀಗೆ 16ನೇ ಶತಮಾನದಲ್ಲಿ 2ನೇ ಹೆನ್ರಿ ಇಂಗ್ಲೆಂಡ್ನಲ್ಲಿ ಈ ಪದವನ್ನು ಮೊದಲನೇ ಬಾರಿಗೆ ಬಳಸ್ತಾನೆ. ಅಂದರೆ ದಿ ವರ್ಡ್ ಕಾನ್ಸ್ಟಿಟ್ಯೂಟ್ ಫಸ್ಟ್ ಯೂಸ್ಡ್ ಬೈ ಹೆನ್ರಿ II ಆಫ್ ಇಂಗ್ಲೆಂಡ್ ಇನ್ ದಿ 16th century when he issued a set of rules with the title called ಕಾನ್ಸ್ಟಿಟ್ಯೂಷನ್ ಆಫ್ ಕ್ಲಾರೆಂಡಾನ್. ಕ್ರಮೇಣ ಇದು 18ನೇ ಶತಮಾನದಲ್ಲಿ ಅಮೇರಿಕ ಏನು ಮಾಡುತ್ತೆ, ಸರ್ಕಾರವೆಂಬ ಸಾಧನವನ್ನು ಸಂವಿಧಾನ ರೂಪದಲ್ಲಿ 1789ರಲ್ಲಿ ಇದನ್ನು ಅಳವಡಿಸ್ಕೊತಾರೆ. ಅಂದರೆ ಲೇಟರ್ ಇನ್ 18th century USA prepared an instrument of government for their country. This was the Constitution of USA adopted in 1789. ಇದು USA-ದಲ್ಲಿರುವಂಥ ಕಾನ್ಸ್ಟಿಟ್ಯೂಷನ್ನ ಕರೀತಾರೆ ಪ್ರಪಂಚದ ಮೊದಲ ಲಿಖಿತ ಸಂವಿಧಾನ ಅಂಥೇಳಿ. ನಂತರ 18ನೇ ಶತಮಾನದಲ್ಲಿ ಆಧುನಿಕ ಪರಿಕಲ್ಪನೆಯಾಗಿ ಸಂವಿಧಾನ ಅಸ್ತಿತ್ವಕ್ಕೆ ಬರುತ್ತೆ.
ಆ ಒಂದು ಸಂವಿಧಾನ ಯಾವಾಗ 18ನೇ ಶತಮಾನದಲ್ಲಿ ಬರುತ್ತೋ ಇದನ್ನು ಸಂವಿಧಾನದ ಯುಗ ಅಂತೇಳಿ ಕರೀತಾರೆ. ಅಂದರೆ ಇಲ್ಲಿಂದಾಚೆ ಸಂವಿಧಾನ ಯುಗ ಪ್ರಾರಂಭವಾಗುತ್ತೆ. ಅಂದರೆ ದಿ ಕಾನ್ಸೆಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ಮಾಡರ್ನ್ ಸೆನ್ಸ್ ಕೇಮ್ ಇನ್ ಲೇಟರ್ ಪಾರ್ಟ್ ಆಫ್ ದಿ 18th century. That was being of constitutionalism or the constitutional era. ಇನ್ನು ಸಂವಿಧಾನ ಅಂದರೆ ಏನು ಅಂತ ನೋಡೋದಾದರೆ ಇಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ಮೂಲಭೂತ ಕಾನೂನು ಕಟ್ಟಳೆಗಳ ಸಂಹಿತೆ ಅಂತ ಕರೀತಾರೆ. ಅಂದರೆ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಎ ಬಾಡಿ ಆರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತೇಳಿ ಕರೀತಾರೆ. ಅಂದರೆ ಎ ಕಾನ್ಸ್ಟಿಟ್ಯೂಷನ್ ಈಸ್ ಎ ಸೆಟ್ ಆಫ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂತಲೂ ಸಹ ಇದನ್ನು ಕರೀತಾರೆ. ಅಷ್ಟೇ ಅಲ್ಲ, ಸಂವಿಧಾನ ಅಂದರೆ ಏನು, ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಇದನ್ನು ದಿ ಪ್ರಿನ್ಸಿಪಲ್ಸ್ ಆರ್ ರಿಟನ್ ಡೌನ್ ಇನ್ ಟು ಎ ಸಿಂಗಲ್ ಡಾಕ್ಯುಮೆಂಟ್ ಆರ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಈಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಇನ್ನು ರಾಜಕೀಯ ತಜ್ಞರುಗಳು ಹೇಳ್ತಾ ಹೋಗ್ತಾರೆ ಏನು ಸಂವಿಧಾನ ಅಂದರೆ. ಇಲ್ಲಿ ರಾಜ್ಯಶಾಸ್ತ್ರದ ತಜ್ಞರಾದಂಥ KC ವೀರ್ ಇವರು ಹೇಳ್ತಾರೆ, ಒಂದು ರಾಜ್ಯದ ಸಮಗ್ರ ವ್ಯವಸ್ಥೆಗೆ ಸಂಬಂಧಿಸಿದ ನಿಯಮಗಳ ಸಮುದಾಯ ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲ, ಸರ್ಕಾರದ ಅಧಿಕಾರಗಳನ್ನು ವಿವರಿಸುವ ತತ್ವಗಳ ಸಮೂಹ ಅಂತಲೂ ಸಹ ಕರೀತಾರೆ. ಅಷ್ಟೇ ಅಲ್ಲ, ಹರ್ಮನ್ ಫೈನರ್ ಅವರು ಹೇಳ್ತಾರೆ, ರಾಜ್ಯದ ಆಳ್ವಿಕೆಗೆ ಸಂಬಂಧಪಟ್ಟ ವಿಷಯಗಳನ್ನು ವಿವರಿಸುವ ಆತ್ಮಚರಿತೆಯಾಗಿದೆ ಸಂವಿಧಾನ ಅನ್ನೋದು ಅಂತ ಹೇಳ್ತಾರೆ. ಇನ್ನು ಮೆಕೆವರ್ ಅವರು ಹೇಳ್ತಾರೆ, ರಾಜ್ಯವನ್ನಾಳುವ ಕಾನೂನು ಈ ಒಂದು ಸಂವಿಧಾನ ಅಂದರೆ ಅಂತೇಳಿ ಹೇಳ್ತಾರೆ. ಜೊತೆಗೆ ಅರಿಸ್ಟಾಟಲ್ರವರು ಹೇಳ್ತಾರೆ, ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನ ಅಂತಲೂ ಕರೀತಾರೆ. ಇನ್ನು ಬ್ರೈಸ್ರವರು ಹೇಳ್ತಾರೆ, ಸರ್ಕಾರದ ಅಧಿಕಾರಗಳನ್ನು ನಿರ್ದೇಶಿಸಲು ಸ್ಥಾಪಿತ ನಿಯಮಗಳ ಒಂದು ಕಂತೆ ಅಂತೇಳಿ ಕರೀತಾರೆ. ಇನ್ನು ಕೂಲೆ ಅನ್ನೋ ತಜ್ಞರು ಹೇಳ್ತಾರೆ, ಯಾವ ತತ್ವಗಳ ಅಡಿಯಲ್ಲಿ ಸರ್ಕಾರವನ್ನು ರಚಿಸಲಾಗಿದೆ ಎಂಬುದನ್ನು ತಿಳಿಸುವ ಮೂಲ ತತ್ವಗಳೇ ಸಂವಿಧಾನ ಅಂತೇಳಿ ಹೇಳ್ತಾರೆ. ಸೊ ಎಲ್ಲ ತಜ್ಞರುಗಳ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಹೇಳೋದಾದರೆ ಹೇಳ್ತಾರೆ, ಸಂವಿಧಾನ ಅಂದರೆ ರಾಜ್ಯದ ಆತ್ಮವಾಣಿ, ಅಂದರೆ ಸೆಲ್ಫ್ ಸ್ಟಿವರ್ಡ್ ಅಂತೇಳಿ ಕರೀತಾರೆ. ಅಷ್ಟಲ್ಲ, ಇದೊಂದು ಸರ್ಕಾರಕ್ಕೆ ಮಾರ್ಗದರ್ಶಿಯಾದಂಥದ್ದು ಅಂತ ಹೇಳ್ತಾರೆ. ಜೊತೆಗೆ ರಾಷ್ಟ್ರದ ಶ್ರೇಷ್ಠ ಕಾನೂನು ಅಂದರೆ ಸಂವಿಧಾನ ಅಂತ ಹೇಳ್ತಾರೆ. ಅಷ್ಟಲ್ಲ, ಮೂಲಭೂತ ಶಾಸನ, ಆ ಒಂದು ನೆಲೆಯ ಮೂಲಭೂತ ಶಾಸನ ಯಾವುದು ಅಂದರೆ ಸಂವಿಧಾನ ಅಂತ ಹೇಳ್ತಾರೆ. ಅಷ್ಟಲ್ಲ, ಒಂದು ರಾಷ್ಟ್ರದ ಹೃದಯ ಅಂತ ಕರೀತಾರೆ ಸಂವಿಧಾನವನ್ನು. ಅಷ್ಟೇ ಅಲ್ಲ, ಸರ್ಕಾರದ ಕಡಿವಾಣ ಅಥವಾ ಲಗಾಮು ಹಾಕುವಂಥ ಒಂದು ಸಾಧನ ಸಂವಿಧಾನ ಅಂತೇಳಿ ಕರೀತಾರೆ. ಜೊತೆಗೆ ಪ್ರಜೆಗಳ ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡುವಂಥ ಒಂದು ಅಂಗ ಈ ಒಂದು ಸಂವಿಧಾನ ಅನ್ನೋ ಪದವನ್ನು ಹೇಳ್ತಾರೆ. ಜೊತೆಗೆ ಅಷ್ಟೆಲ್ಲ, ಇದನ್ನು ಪದಗಳ ಪುಂಜ ಅಂತಲೂ ಸಹ ಕರೀತಾರೆ. ಕೊನೆಯದಾಗಿ ಹೇಳೋದಾದರೆ, ಇದು ಪ್ರಜೆಗಳ ಮತ್ತು ಸರ್ಕಾರ ನಡುವಿನ ಕ್ರಮಬದ್ಧ ವ್ಯವಸ್ಥಿತವಾದ ಒಂದು ಅಂಗ ಅನ್ನೋ ಮಾತನ್ನು ಹೇಳ್ತಾರೆ. ಈ ರೀತಿಯಾಗಿ ನಾವು ಸಂವಿಧಾನದ ಅರ್ಥವನ್ನು ತಿಳಿಬೋದು. ಇನ್ನು ಸಂವಿಧಾನದಲ್ಲಿರುವಂತಹ ಒಂದು ಪ್ರಸ್ತಾವನೆಯ ಬಗ್ಗೆ ತಿಳಿಯೋದಾದರೆ, ಏನು ಈ ಪ್ರಸ್ತಾವನೆ? ಆಂಗ್ಲ ಭಾಷೆಯಲ್ಲಿ ಇದನ್ನು ಪ್ರಿಯಾಂಬಲ್ ಅಂತ ಕರೀತಾರೆ. ಪ್ರಿಯಾಂಬಲ್ ಈಸ್ ನಥಿಂಗ್ ಬಟ್ ಇಂಟ್ರೊಡಕ್ಟರಿ ಪಾರ್ಟ್ ದಟ್ ಸೆಟ್ಸ್ ಔಟ್ ಗೈಡ್ಲೈನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೇಳ್ತಾರೆ. ಎಸ್, ಅಷ್ಟೇ ಅಲ್ಲ, ಇದು ಪ್ರಿಯಾಂಬಲ್ ಅನ್ನೋದು ಇಟ್ ರಿಫ್ಲೆಕ್ಟ್ಸ್ ದಿ ಹೋಪ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಆಫ್ ದಿ ಪೀಪಲ್ ಅನ್ನೋ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಇದು ಪ್ರಿಯಾಂಬಲ್ ಕ್ಯಾನ್ ಬಿ ರೆಫರ್ ಟು ಆ್ಯಸ್ ದಿ ಪ್ರಿಫೇಸ್ ವಿಚ್ ಹೈಲೈಟ್ಸ್ ದಿ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಅಷ್ಟೇ ಅಲ್ಲ, ಈ ಒಂದು ಪ್ರಸ್ತಾವನೆ ಅನ್ನೋದು ನಾವು ನೋಡೋದಾದರೆ 1950ರ ದಶಕದಲ್ಲಿ ಈ ಒಂದು ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ, ಮುಖ್ಯವಾದ ಭಾಗವೋ ಅಥವಾ ಅಲ್ಲವೋ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗುತ್ತೆ. ಆ ರೀತಿ ಬಂದಾಗ 1959ರಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಒಂದು ಮೊಕದ್ದಮೆ ಬರುತ್ತೆ, ಇನ್ ರೇ ಬೆರುಬಾರಿ ಅನ್ನೋ ಒಂದು ಮೊಕದ್ದಮೆ.
ಅದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇದು ಪ್ರಸ್ತಾವನೆ ಅನ್ನೋದು ಸಂವಿಧಾನದ ಭಾಗವೆಂದು ಪರಿಗಣಿಸಿರಲಿಲ್ಲ. ಹಾಗೆ ಮುಂದುವರೆದರೆ 1973ರಲ್ಲಿ ಕೇಶವಾನಂದ ಭಾರತಿ ಮೊಕದ್ದಮೆ ಬರುತ್ತೆ. ಅಲ್ಲಿ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗ ಅಂತೇಳಿ ತೀರ್ಮಾನವನ್ನು ಕೊಡುತ್ತೆ. ಅಲ್ಲಿಂದ ಆಚೆ ಅಂದರೆ 1973ರಲ್ಲಿ ನಡೆದಂಥ ಕೇಶವಾನಂದ ಭಾರತಿಯವರ ಒಂದು ಮೊಕದ್ದಮೆ ತೀರ್ಪಿನ ನಂತರ ಭಾರತದ ಪ್ರಸ್ತಾವನೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ದೊರೆಯುತ್ತೆ. ಸೊ ಇಂತಹ ಒಂದು ಪ್ರಸ್ತಾವನೆ ಹೇಳ್ತಾರೆ ಸಂವಿಧಾನದ ಮೂಲ ತತ್ವಗಳು ಮತ್ತು ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸುವಂಥದ್ದು ಇದು ಅನ್ನೋ ಮಾತನ್ನು ಹೇಳ್ತಾರೆ. ಅಷ್ಟೆಲ್ಲ ಇದು ಸಂವಿಧಾನ ನಿರ್ಮಾತೃಗಳ ಮನಸ್ಸಿನಲ್ಲಿರುವಂತಹ ಕಪಾಟಿನ ಬೀಗ ತೆಗೆಯುವ ಕೀಲಿ ಇದ್ದಂತೆ. ಅಂದರೆ ಅವರ ಮನಸ್ಸಿನಲ್ಲಿ ನಮ್ಮ ದೇಶ ಯಾವ ರೀತಿ ಬಿಂಬಿಸಬೇಕು, ಯಾವ ರೀತಿ ಇರಬೇಕು ಅನ್ನೋ ಒಂದು ಎಲ್ಲ ಒಟ್ಟಾರೆ ಅಂಶಗಳನ್ನು ಪ್ರತಿಬಿಂಬಿಸುವಂಥ ಒಂದು ಅಂಶ ಅಂದರೆ ಪ್ರಸ್ತಾವನೆ ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಪ್ರಸ್ತಾವನೆ ಬಗ್ಗೆ ಠಾಕೂರ್ ದಾಸ್ ಭಾರ್ಗವ್ ಇವರು ಹೇಳ್ತಾರೆ, ಸಂವಿಧಾನ ಒಂದು ಅತ್ಯಂತ ಅಮೂಲ್ಯವಾದ ಭಾಗ ಅನ್ನೋ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಇದೊಂದು ಸಂವಿಧಾನದ ಆತ್ಮ ಅಂತಲೂ ಸಹ ಕರೀತಾರೆ. ಜೊತೆಗೆ ಸಂವಿಧಾನದ ಇದೊಂದು ಕೀಲಿ. ಅಂದರೆ ಮೊದಲು ಸಂವಿಧಾನವನ್ನು ನೋಡಬೇಕಂದ್ರೆ ಮೊದಲು ಪ್ರಸ್ತಾವನೆ ಅನ್ನೋ ಪುಟ ಕಣ್ಣಿಗೆ ಮೊದಲು ಗೋಚರಿಸುತ್ತೆ. ಹಾಗಾಗಿ ಇದನ್ನು ನಾವು ಸಂವಿಧಾನದ ಕೀಲಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಸಂವಿಧಾನದ ಹೃದಯ ಅಂತಲೂ ಸಹ ಕರೀತಾರೆ. ಅಷ್ಟೇ ಅಲ್ಲ, ಇದನ್ನು ಸೊಗಸಾದ ಒಂದು ಕಾವ್ಯವಿದ್ದಂತೆ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕೆ ಇದನ್ನು ಸುಂದರವಾದ ಕಾವ್ಯ, ಸೊಗಸಾದ ಕಾವ್ಯ ಅಂತೇಳಿ ಕರೀತಾರೆ ಅಂದರೆ, ನಾನು ಮೊದಲು ಹೇಳ್ದಂಗೆ ಇದೊಂದು ಪದಗಳ ಪುಂಜದಿಂದ ರೂಪಿಸಿರುವಂಥ ಒಂದು ಅಂಶವಾಗಿರುತ್ತೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ಪ್ರಿಯಂಬಲ್ ಇಂತಹ ಒಂದು ಪ್ರಸ್ತಾವನೆಯನ್ನು KM ಮುನ್ಷಿ ಅನ್ನೋರು ಹೇಳ್ತಾರೆ, ಇದು ರಾಜಕೀಯ ಜಾತಕ. ಅಂದರೆ ಪ್ರಸ್ತಾವನೆ ಅನ್ನೋದು ಸಂವಿಧಾನದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಇದೊಂದು ರಾಜಕೀಯ ಜಾತಕವನ್ನು ತಿಳಿಸುವ, ಅಂದರೆ ಮುಂದಿನದ್ದನ್ನು ದೇಶದ ಒಂದು ಆಡಳಿತದ ಭವಿಷ್ಯದಲ್ಲಿ ಯಾವ ಹೆಜ್ಜೆಗಳನ್ನು ಇಡಬೇಕು ಅನ್ನೋದನ್ನು ತಿಳಿಸುವಂಥದ್ದಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಪೊಲಿಟಿಕಲ್ ಅಸ್ಟ್ರಾಲಜಿ ಆರ್ ಪೊಲಿಟಿಕಲ್ ಹಾರೋಸ್ಕೋಪ್ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಿದ್ದರೆ ಇಷ್ಟೆಲ್ಲ ಪ್ರಸ್ತಾವನೆ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ ಆಗಿದ್ದರೆ ಪ್ರಸ್ತಾವನೆ ಅಂದರೆ, ಕೇವಲ ಒಂದು ಸ್ಟ್ಯಾನ್ಜಾ ಅಥವಾ ಒಂದು 7-8 ಸಾಲುಗಳಿಂದ ಕೂಡಿರುವಂತಹ ಒಂದು ಪ್ರಸ್ತಾವನೆ ಇದಾಗಿರುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಈ ಒಂದು ಪ್ರಸ್ತಾವನೆ ಅಂತ ನೋಡೋದಾದರೆ, ಇಲ್ಲಿ ಪ್ರಿಯಾಂಬಲ್ ಅನ್ನೋದು ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ, ವಿ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ resolved to constitute India into sovereign, socialist, secular, democratic republic, and to secure to all the citizens unity, integrity, justice, liberty, equality, fraternity of the nation, and on 26th November 1949 do hereby adopt, enact and give to ourselves this constitution. ಇಷ್ಟೇ, ಇದು ಪ್ರಿಯಾಂಬಲ್ನಲ್ಲಿ ಇರುವಂತಹ, ಸಂವಿಧಾನದ ಪ್ರಿಯಾಂಬಲ್ನಲ್ಲಿರುವಂತಹ ಕೇವಲ ಪದಗಳ ಪುಂಜ ಅಥವಾ ಇದೊಂದು 7-8 ಸಾಲುಗಳಿಂದ ಕೂಡಿರುವಂತಹ ಒಂದು ಅಂಶ ಆಗಿರುತ್ತೆ ಅಂತೇಳಿ ನೋಡಿ. ಇಲ್ಲಿ ಪದಗಳ ಪುಂಜ: ಸಾವರ್ನಿಟಿ, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್, ಯೂನಿಟಿ, ಇಂಟಿಗ್ರಿಟಿ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ನೋಡಿ ಈ ರೀತಿಯಾಗಿ ಹಲವಾರು ಪದಗಳು ತುಂಬ ಅರ್ಥಗರ್ಭಿತದಿಂದ ಕೂಡಿರುವಂತಹ ಪದಗಳ ಪುಂಜದಿಂದ ರೂಪಿತವಾಗಿರುವಂತಹ ಒಂದು ಪ್ರಸ್ತಾವನೆ ಇದಾಗಿರುತ್ತೆ. ಇದನ್ನೇ ಕನ್ನಡದಲ್ಲಿ ನೋಡೋದಾದರೆ, ಭಾರತೀಯರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಪೌರರಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಮಗ್ರತೆ, ಐಕ್ಯತೆ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949 ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಈ ರೀತಿಯಾಗಿ ನಾವು ಪ್ರಸ್ತಾವನೆಯನ್ನು ಕನ್ನಡದಲ್ಲೂ ಸಹ ನೋಡ್ಬೋದು.
ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಪ್ರಾರಂಭದಲ್ಲಿ ಪ್ರಸ್ತಾವನೆಯನ್ನು ಅಳವಡಿಸಿಕೊಂಡಾಗ 2 ಪದಗಳು ಅಲ್ಲಿ ಗೋಚರಿಸಲಿಲ್ಲ. ಅಂಥ ಪದಗಳು ಯಾವುದ್ಯಾವುದು ಅಂದರೆ ಸಮಾಜವಾದಿ ಮತ್ತು ಜಾತ್ಯತೀತ. ಇವು ತುಂಬ ಪ್ರಮುಖವಾದ ಅಂಶಗಳಾಗಿರ್ತವೆ. ಆದರೆ ಪ್ರಾರಂಭದಲ್ಲಿ ಇದನ್ನು ಸೇರಿಸಿರಲ್ಲ. ಕ್ರಮೇಣ 42ನೇ ತಿದ್ದುಪಡಿ 1976ರಲ್ಲಿ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸಮಾಜವಾದಿ, ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್, ಸಮಾಜವಾದಿ ಮತ್ತು ಜಾತ್ಯತೀತತೆ ಎಂಬ ಪದವನ್ನು ಇಲ್ಲಿ ಸೇರಿಸ್ತಾರೆ. ಇನ್ನು ಒಂದೊಂದೇ ಪದಗಳ ಪ್ರಾಮುಖ್ಯತೆಯನ್ನು ತಿಳಿತಾ ಹೋದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ಭಾರತೀಯರಾದ ನಾವು ಅಂತೇಳಿ ಒಂದು ನೋಡ್ತೀವಿ. ಇಲ್ಲಿ ಭಾರತೀಯರಾದ ನಾವು ಇದು ಪ್ರಸ್ತಾವನೆಯ ಪ್ರಾರಂಭವಾದ ಪದ ಅಂತೇಳಿ ಹೇಳ್ತಾರೆ. ಈ ಪದದಿಂದ ಈ ಒಂದು ಪ್ರಸ್ತಾವನೆ ಪ್ರಾರಂಭ ಆಗುತ್ತೆ. ಇದು ಏನು ಹೇಳುತ್ತೆ ಅಂತಂದರೆ, ಇಡೀ ಸಂವಿಧಾನ ಯಾರು ರಚಿಸಿದ್ದು ಅಂತ ಹೇಳೋದಾದರೆ ಮಾರ್ಮಿಕವಾಗಿ ಹೇಳುತ್ತೆ, ಇಡೀ ದೇಶದ ಜನತೆ ಸೇರಿ ನಮ್ಮ ಸಂವಿಧಾನವನ್ನು ನಾವೇ ರಚಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅನ್ನೋ ಮಾತನ್ನು ಹೇಳುತ್ತೆ. ಅಂದರೆ ಇದು ಪ್ರಜೆಗಳಾದ ನಾವು ಅಂದರೆ ಅಲ್ಲಿಗೆ ಪರಮಾಧಿಕಾರ ಅನ್ನೋದು ಯಾರಲ್ಲಿ ಇರುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಪರಮಾಧಿಕಾರ ಅನ್ನೋದು ಪ್ರಜೆಗಳ ಕೈಯಲ್ಲಿ ಇರುತ್ತೆ ಅನ್ನೋದನ್ನು ಇದು ಸೂಚಿಸುತ್ತೆ. ಇನ್ನು ಸಾರ್ವಭೌಮ ರಾಷ್ಟ್ರ, ಸಾವರಿನ್ ಸ್ಟೇಟ್ ಅಂತ ಕರೀತಾರೆ. ಆ ಪದದ ಅರ್ಥ ನೋಡೋಕೆ ಹೋದರೆ ನಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಯಾವುದೇ ಪರಮಾಧಿಕಾರ ಅನ್ನೋದು ಇರಲಿಲ್ಲ. ಅಂದರೆ ನಮ್ಮದೇ ಆದಂಥ ಸರ್ಕಾರ, ನಮ್ಮದೇ ಆದಂಥ ನೀತಿಗಳು, ನಮ್ಮದೇ ಆದಂಥ ನಾಯಕರನ್ನು ಆರಿಸಿಕೊಳ್ಳುವಂಥ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ. ಈ ರೀತಿಯಾದ ಸನ್ನಿವೇಶ ಬೇರೆ ರಾಷ್ಟ್ರಗಳ ಅಡಿಯಲ್ಲಿದ್ದಾಗ ಗೋಚರಿಸುತ್ತೆ. ಅಂದರೆ ಸ್ವೇ ಇಚ್ಛೆಯಿಂದ ಏನನ್ನೂ ಮಾಡೋದಕ್ಕಾಗಲ್ಲ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸಾರ್ವಭೌಮ ರಾಷ್ಟ್ರವಾಗುತ್ತೆ ಭಾರತ. ನಂತರ ನಮ್ಮದೇ ಆದಂಥ ವಿದೇಶಾಂಗ ನೀತಿಗಳನ್ನು, ನಮ್ಮದೇ ಆದಂಥ ಸರ್ಕಾರವನ್ನು, ನಮ್ಮ ಭೂಮಿಗೆ ತಕ್ಕ ಕಾನೂನುಗಳನ್ನು ನಾವೇ ರಚಿಸಿಕೊಳ್ಳುವಂಥ ಒಂದು ಸ್ವಾತಂತ್ರ್ಯ ಸಿಗುತ್ತೆ. ಇಲ್ಲಿ ರಾಷ್ಟ್ರ ಸಾರ್ವಭೌಮವಾಗಿದೆ ಅನ್ನೋದನ್ನು ಆಗ ಸೂಚಿಸುತ್ತೆ. ಇಲ್ಲಿ ಸಾರ್ವಭೌಮ ರಾಷ್ಟ್ರ ಅಂದಾಗ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ಆಂತರಿಕವಾಗಿ ಶ್ರೇಷ್ಠವಾಗಿರುವಂಥದ್ದು, ಬಾಹ್ಯವಾಗಿ ಸ್ವತಂತ್ರವಾಗಿರುವಂಥ ಅಂಶವನ್ನು ಇಲ್ಲಿ ಸಾರ್ವಭೌಮ ರಾಷ್ಟ್ರ ಅಂತಾರೆ. ಆಂತರಿಕವಾಗಿ ಶ್ರೇಷ್ಠವಾಗಿರೋದು ಅಂತಂದರೆ, ಆಂತರಿಕವಾಗಿ ಅಂದರೆ ದೇಶದ ಒಳಗಡೆ ಯಾವುದೇ ಪ್ರಜೆ ಆಗಿರಲಿ, ಯಾವುದೇ ಸಂಸ್ಥೆ ಆಗಿರಲಿ, ಯಾವುದೇ ಗುಂಪಾಗಿರಲಿ, ಎಲ್ಲದಕ್ಕಿಂತ ಮೀರಿ ಇರುವಂಥದ್ದೇ ಪರಮಾಧಿಕಾರ. ಅಂದರೆ ಅದರ ಪರಮಾಧಿಕಾರವನ್ನು ಮೀರಿಸಿ ನಿಂತಿರುವಂಥ ಯಾವುದೇ ಒಂದು ಅಂಶ ದೇಶದ ಒಳಗಡೆ ಇರೋಲ್ಲ ಅನ್ನೋದನ್ನು ಸೂಚಿಸುತ್ತೆ. ಇನ್ನು ಬಾಹ್ಯವಾಗಿ ಸ್ವತಂತ್ರವಾಗಿರೋದು ಅಂದರೆ ಯಾವುದೇ ದೇಶದ ಅಡಿಯಲ್ಲಿ ಇದು ಇರಲ್ಲ. ಯಾವುದೇ ದೇಶ ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ರೀತಿ ಇರೋದಿಲ್ಲ. ಇದನ್ನೇ ಬಾಹ್ಯವಾಗಿ ಸ್ವತಂತ್ರವಾಗಿರೋದು. ಈ ರೀತಿ ಇದ್ದಾಗ ಮಾತ್ರ ನಾವು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ರೂಪಿಸೋದಕ್ಕೆ ಸಾಧ್ಯ. ಯಾವ ದೇಶ ಸ್ವತಂತ್ರವಾಗಿ ವಿದೇಶಾಂಗ ನೀತಿಗಳನ್ನು ರೂಪಿಸುವಂತಹ ಒಂದು ಶಕ್ತಿ ಹೊಂದಿರುತ್ತೋ ಅಂತಹ ರಾಷ್ಟ್ರವನ್ನು ಸಾರ್ವಭೌಮ ರಾಷ್ಟ್ರ ಅಂತೇಳಿ ಹೇಳ್ಬೋದು. ಇನ್ನು ಸಮಾಜವಾದಿ ರಾಷ್ಟ್ರ, ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ದೇಶವನ್ನು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತೇಳಿ ದೃಢ ಸಂಕಲ್ಪವನ್ನು ಪ್ರಸ್ತಾವನೆಯ ಮೂಲಕ ನಾವು ತಿಳಿಸಿರ್ತೀರಿ. ಇದನ್ನು ಪೂರೈಸೋದಕ್ಕೋಸ್ಕರ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಸೇರಿಸಲಾಗುತ್ತೆ. ಈ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಸಮಾಜವಾದಿ ತತ್ವಗಳು ಇರ್ತವೆ. ಉದಾಹರಣೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಂಪತ್ತಿನ ಸಮಾನ ಹಂಚಿಕೆ, ಈ ರೀತಿ ಹಲವಾರು ತತ್ವಗಳನ್ನು ಒಳಗೊಂಡಿರುತ್ತೆ. ಜೊತೆಗೆ ಗಾಂಧಿ ತತ್ವಗಳು, ಫೇಬಿಯನ್ ತತ್ವಗಳು, ಈ ರೀತಿ ಅನೇಕ ತತ್ವಗಳನ್ನು ಅಳವಡಿಸಿಕೊಂಡು ನಾವು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ಮೊದಲು ಹೇಳ್ದಂಗೆ ಈ ಒಂದು ಪ್ರಮುಖವಾದ ಅಂಶ ಮೊದಲು ಇರಲಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಇದನ್ನು ಜಾರಿಸಿಕೊಳ್ಳುತ್ತೆ. ಈ ಮುಖ್ಯವಾಗಿ ಸಮಾಜವಾದ ರಾಷ್ಟ್ರವನ್ನಾಗಿ ಮಾಡೋದಕ್ಕೋಸ್ಕರ ಯೋಜನಾ ಆಯೋಗಗಳನ್ನ ಜಾರಿಗೆ ತರಲಾಗಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳ ಬಯಸ್ತೀನಿ. ಮತ್ತೊಂದು ಅಂಶ ಅಂತಂದರೆ ಪ್ರಮುಖವಾದ
ಪದಪುಂಜ ಯಾವುದು ಅಂತಂದರೆ ಜಾತ್ಯತೀತ ರಾಷ್ಟ್ರ. ಇದು ಅಷ್ಟೇ ತುಂಬ ಪ್ರಮುಖವಾದುದಾಗಿರುತ್ತೆ. ಇದರ ಪ್ರಕಾರ ಪ್ರಜೆಗಳಿಗೆ ಏನಾಗಿದೆ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಅದಕ್ಕೋಸ್ಕರ ಇಲ್ಲಿ ಸಂವಿಧಾನ ಏನು ಮಾಡುತ್ತೆ, ಧರ್ಮದ ವಿಷಯವಾಗಿ ಬಂದಾಗ ತಟಸ್ಥವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಯಾಕೆಂತಂದರೆ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳು, ಎಲ್ಲ ಧರ್ಮಗಳು ಸಮಾನ ಅಂತ ಹೇಳ್ತಾರೆ. ಅಂದರೆ ಪ್ರಜೆಗಳು ಯಾವ ಧರ್ಮವನ್ನಾದರೂ ಬೇಕಾದರೆ ಸ್ವೀಕರಿಸಿ ಆರಾಧಿಸಬಹುದು, ಆದರೆ ಸಮಾಜಕ್ಕೆ ವಿರೋಧವಾಗಿ ಮಾತ್ರ ಏನನ್ನೂ ಮಾಡಬಾರ್ದು ಅನ್ನೋ ಒಂದು ನಿಬಂಧನೆಯನ್ನು ಕೊಡಲಾಗುತ್ತೆ. ಈ ಒಂದು ಪದದ ಮೂಲ ಅರ್ಥವನ್ನು ನೋಡಿದ್ರೆ ಸರ್ವ ಧರ್ಮಗಳು ಸಮಾನ ಅನ್ನೋ ಮಾತನ್ನು ಇದು ಸಾರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಪದ್ಯ, ರಾಷ್ಟ್ರೀಯ ಬಾವುಟ, ರಾಷ್ಟ್ರೀಯ ಪ್ರಾಣಿ ಇವೆಲ್ಲವನ್ನು ನೋಡ್ತೀವಿ. ಆದರೆ ರಾಷ್ಟ್ರೀಯ ಧರ್ಮ ಅನ್ನೋ ವಿಷಯಕ್ಕೆ ಬಂದಾಗ ಮಾತ್ರ ನಾವು ತಟಸ್ಥವಾಗಿರ್ತೀವಿ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳು, ಹಲವಾರು ಧರ್ಮಗಳಿಂದ ಕೂಡಿದಂಥ ಜನತೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಬಾಳ್ತಾ ಇರೋದರಿಂದ ಯಾವುದು ಮೇಲು ಯಾವುದು ಕೀಳು ಅನ್ನೋ ಮನೋಭಾವನೆ ಇಲ್ಲದೆ ನಾವು ಅಣ್ಣ ತಮ್ಮಂದಿರಂತೆ ಬದುಕ್ತಾ ಇರೋದಕ್ಕೆ ಕಾರಣ ಈ ಒಂದು ಜಾತ್ಯತೀತ ಎಂಬ ಪದ ನಮ್ಮಲ್ಲಿ ರಕ್ತಗತವಾಗಿರೋದ್ರ ಒಂದು ಅಂಶ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಇನ್ನು ಮತ್ತೊಂದು ಅಂಶ ಪ್ರಜಾಸತ್ತಾತ್ಮಕ ರಾಷ್ಟ್ರ. ಪ್ರಸ್ತಾವನೆಯಲ್ಲಿ ನಾವು ಹೇಳ್ತೀವಿ ನಮ್ಮ ದೇಶವನ್ನು ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನಾಗಿ ಪರಿವರ್ತಿಸ್ತೀವಿ ಅನ್ನೋ ಮಾತನ್ನು. ಸೊ ಇದಕ್ಕೋಸ್ಕರ ನಾವು ನೋಡೋದಾದರೆ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳು ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ನಮ್ಮ ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂಥೇಳಿ ಹೇಳ್ಬೋದು. ಈ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಪರಿವರ್ತಿಸೋದಕ್ಕೋಸ್ಕರ ನಾವು ಅನೇಕ ಅಂಶಗಳನ್ನು ಅಳವಡಿಸ್ಕೊಂಡಿದ್ದೇವೆ. ಅಂಥದ್ದನ್ನು ನೋಡೋದಾದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಇದ್ರ ಮೂಲಕ ಏನು ಮಾಡ್ಬೋದು, ಪ್ರತಿನಿಧಿಗಳನ್ನು ಚುನಾಯಿಸಿ ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡ್ತೀವಿ. ಅಂದರೆ ಪ್ರಜೆಗಳೇ ಇಲ್ಲಿ ಪ್ರಭುಗಳಾಗಿರ್ತಾರೆ. ತಮ್ಮ ಎಲ್ಲ ಪ್ರಜೆಗಳು ಒಂದತ್ರ ಸೇರಿ ಎಲ್ಲವನ್ನು ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ ಅಂಥೇಳಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅಂತಹ ಪ್ರತಿನಿಧಿಗಳನ್ನು ನಿರ್ಭಯವಾಗಿ ವಯಸ್ಕ ಮತದಾನದ ಮೂಲಕ ಆಯ್ಕೆ ಮಾಡಿಕೊಂಡು ಆಡಳಿತದಲ್ಲಿ ಭಾಗವಹಿಸಿ ತಮ್ಮ ದೇಶಕ್ಕೆ ಬೇಕಾದಂತಹ ಕಾನೂನುಗಳನ್ನು, ಆಡಳಿತವನ್ನು ತಾವೇ ಆರಿಸಿ ಕಳಿಸಿದಂತಹ ಚುನಾಯಿತ ಪ್ರತಿನಿಧಿಗಳ ಮೂಲಕ ನಾವು ಆಳ್ವಿಕೆ ಮಾಡುವಂಥದ್ದನ್ನು ಇಲ್ಲಿ ಕಾಣ್ಬೋದು ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ. ಅಷ್ಟೇ ಅಲ್ಲ, ಈ ಮತದಾನ ಪದ್ಧತಿಯಲ್ಲಿ ಯಾವುದೇ ತಾರತಮ್ಯವನ್ನು ತೋರದೆ, ಅಂದರೆ ಯಾವುದೇ ಜಾತಿ, ಧರ್ಮ, ಯಾವುದೇ ಇತ್ತೀಚೆಗೆ ಲಿಂಗಗಳನ್ನು ಸಹ ಆಧರಿಸಿ ಯಾವುದೇ ಭೇದ ಭಾವ ತೋರದೆ ಯಾರಿಗೆ 18 ವರ್ಷ ವಯಸ್ಸು ಮೀರಿದೆಯೋ ಅವರಿಗೆಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ನೀಡಲಾಗ್ತಾ ಇದೆ. ಅಷ್ಟೆಲ್ಲ ಅಂತಿಮವಾಗಿ ಹೇಳೋದಾದರೆ ಸರ್ಕಾರ ಪ್ರಜೆಗಳಿಗೆ ಜವಾಬ್ದಾರಿಯಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ಬೋದು. ನಂತರ ನೋಡೋದಾದರೆ ಗಣರಾಜ್ಯ ವ್ಯವಸ್ಥೆ. ಇಲ್ಲಿ ರಾಷ್ಟ್ರದ ಅಧ್ಯಕ್ಷನ, ಏನು ಗಣರಾಜ್ಯ ಅಂತಂದರೆ ಇಲ್ಲಿ ರಾಷ್ಟ್ರದ ಅಧ್ಯಕ್ಷನನ್ನು ಚುನಾಯಿಸುವ ರಾಜಕೀಯ ವ್ಯವಸ್ಥೆ ಹೊಂದಿರುವ ರಾಜ್ಯವನ್ನು ಗಣರಾಜ್ಯ ಅಂತ ಕರಿತೀರಿ. ಅಂದರೆ ಒಂದು ರಾಷ್ಟ್ರದಲ್ಲಿ ರಾಷ್ಟ್ರದ ನಾಯಕನನ್ನು, ಅಂದರೆ ಪ್ರಥಮ ಪ್ರಜೆಯನ್ನು ಯಾವ ದೇಶದಲ್ಲಿ ಚುನಾವಣಾ ಪದ್ಧತಿಯನ್ನು ಅನುಸರಿಸಿ ಆಯ್ಕೆ ಮಾಡಲಾಗುತ್ತೋ ಅಂತಹ ರಾಷ್ಟ್ರವನ್ನು ಗಣರಾಜ್ಯ ಅಂತ ಕರೀತಾರೆ. ಆ ರೀತಿ ನೋಡೋಕೆ ಹೋದರೆ ನಮ್ಮ ಭಾರತ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಇವೆಲ್ಲನೂ ರಾಷ್ಟ್ರದ ಮುಖ್ಯಸ್ಥರನ್ನು ಅಥವಾ ಕಾರ್ಯನಿರ್ವಹಣಾಧಿಕಾರಿ ಅಂತ ಕರಿಬೋದು, ಅಥವಾ ಪ್ರಥಮ ಪ್ರಜೆಯನ್ನು ನಾವು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಸೊ ಈ ರೀತಿ ಆಯ್ಕೆ ಮಾಡೋದಕ್ಕೆ ನಿರ್ವಾಚಕ ಮಂಡಳಿ ಅನ್ನೋದನ್ನು ರಚಿಸಿಕೊಂಡು ಅದರ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಈ ನಿರ್ವಾಚಕ ಮಂಡಳಿ ಸಂಸತ್ತಿನ ಯಾರು ಸದಸ್ಯರಾಗಿರ್ತಾರೆ ಅಂದರೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರು. ಅಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಂದು ವಿಧಾನಸಭೆ, ರಾಜ್ಯಗಳ ವಿಧಾನಸಭೆಗಳ ಸದಸ್ಯರು ಇವರೆಲ್ಲರನ್ನೂ, ಅಂದರೆ ಲೋಕಸಭೆ, ರಾಜ್ಯಸಭೆ, ರಾಜ್ಯಗಳ ವಿಧಾನಸಭೆ ಚುನಾಯಿತ ಪ್ರತಿನಿಧಿಗಳು, ನಾಮಕರಣಗೊಂಡ ಪ್ರತಿನಿಧಿಗಳಿಗೆ ರಾಷ್ಟ್ರಪತಿಗೆ ಮತವನ್ನು ಚಲಾಯಿಸುವ ಹಕ್ಕಿರೋದಿಲ್ಲ. ಕೇವಲ ಚುನಾಯಿತ ಪ್ರತಿನಿಧಿಗಳು ಎಲ್ಲಿರುವಂಥವ್ರು ಅಂದರೆ ರಾಜ್ಯಸಭೆ, ಲೋಕಸಭೆ, ದೇಶದ ಎಲ್ಲ ರಾಜ್ಯಗಳ
ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಇಷ್ಟು ಜನ ಈ ನಿರ್ವಾಚಕ ಮಂಡಳಿಯ ಸದಸ್ಯರಾಗಿರ್ತಾರೆ. ಈ ಗಣರಾಜ್ಯ ವ್ಯವಸ್ಥೆಯಲ್ಲಿ ಆನುವಂಶೀಯ ಆಡಳಿತಕ್ಕೆ ಒಳಪಡುವುದಿಲ್ಲ. ಫಾರ್ ಎಕ್ಸಾಂಪಲ್, ಇಂಗ್ಲೆಂಡಲ್ಲಿ ರಾಜ ರಾಣಿ ಆನುವಂಶಿಕವಾಗಿ ರಾಷ್ಟ್ರದ ಪ್ರಥಮ ಪ್ರಜೆಯಾಗಿ ಬರ್ತಾ ಇದ್ದಾರೆ. ಆದರೆ ಇದಕ್ಕೆ ಗಣರಾಜ್ಯದಲ್ಲಿ ಅವಕಾಶ ಇರಲ್ಲ. ಅದಕ್ಕೋಸ್ಕರ ಇಂಗ್ಲೆಂಡನ್ನು ಗಣರಾಜ್ಯ ಅಂತೇಳಿ ಕರೆಯೋದಿಲ್ಲ. ಇನ್ನು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮನೋಭಾವನೆಗಳನ್ನು ಮೂಡಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ನ್ಯಾಯ ಅಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಆಗಿರ್ಬೋದು, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯವನ್ನು ಒದಗಿಸಿಕೊಡುವಂಥದ್ದಾಗಿರ್ಬೋದು. ಈಗ ಸಾಮಾಜಿಕ ನ್ಯಾಯ ಯಾವ ರೀತಿ ಅಂತಂದರೆ, ಹಿಂದುಳಿದ SC ST OBC ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಡುವುದು, ಜೊತೆಗೆ ಮಹಿಳೆಯರಿಗೂ ಸಹ ಮೀಸಲಾತಿ ಕಲ್ಪಿಸಿ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಂಥದ್ದಾಗಿರುತ್ತೆ. ಅಷ್ಟೆಲ್ಲ ಆರ್ಥಿಕ ನ್ಯಾಯ ಅಂತಂದರೆ ಸಂಪತ್ತು ಕೆಲವೇ ಕೈಗಳಲ್ಲಿ ಕೇಂದ್ರೀಕೃತವನ್ನು ತಡೆಗಟ್ಟಿ ಎಲ್ಲರಿಗೂ ಮೂಲಭೂತ ಅವಶ್ಯಕತೆ ಇರುವಂಥ ಪದಾರ್ಥಗಳನ್ನು ಪೂರೈಸುವಂತೆ ಮಾಡುವುದೇ ಆರ್ಥಿಕ ನ್ಯಾಯ ಅಂತ ಕರೀತಾರೆ. ಇನ್ನು ರಾಜಕೀಯ ನ್ಯಾಯ ಅಂದರೆ ಯಾವುದೇ ತಾರತಮ್ಯ ಮಾಡದೆ ರಾಜ್ಯದ ಆಡಳಿತದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡುವುದನ್ನೇ ರಾಜಕೀಯ ನ್ಯಾಯ ಅಂತೇಳಿ ಹೇಳ್ತಾರೆ. ಈ ರೀತಿ ನ್ಯಾಯವನ್ನು ಒದಗಿಸುವುದು, ಅಷ್ಟೇ ಸ್ವಾತಂತ್ರ್ಯವನ್ನು ಕೊಡುವಂಥದ್ದು. ಅಂದರೆ ಎಲ್ಲ ಪ್ರಜೆಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಚಿಂತಿಸುವಂತಹದ್ದು, ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯವನ್ನು ಕೊಡುವುದು, ಅಷ್ಟೆಲ್ಲ ಇಷ್ಟವಾದ ಧರ್ಮವನ್ನು ಆರಾಧಿಸುವಂಥ ಸ್ವಾತಂತ್ರ್ಯವನ್ನು ಕೊಡುವುದು, ಇದು ಸ್ವಾತಂತ್ರ್ಯವನ್ನು ಕೊಡುವಂಥದ್ದು. ಇನ್ನು ಸಮಾನತೆ ನೋಡೋಕ್ಕೆ ಹೋದರೆ ಪ್ರಜೆಗಳಿಗೆ ಸಮಾನ ಸ್ಥಾನಮಾನಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದು. ಅಂದರೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಅಂತ ಹೇಳೋದು. ಅಂದರೆ ಭಾರತದ ಪ್ರಥಮ ಪ್ರಜೆ ಆಗಿರ್ಬೋದು ಅಥವಾ ಭಾರತ ಕೊನೆಯ ವ್ಯಕ್ತಿ ಆಗಿರ್ಬೋದು, ಎಲ್ಲರೂ ಕಾನೂನು ಮುಂದೆ ಸಮಾನರು ಅನ್ನೋ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಸಂವಿಧಾನ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆಗಳಿಗೂ ಸಹ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಲಾಗುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಭ್ರಾತೃತ್ವ. ಇದು ಭಾರತೀಯರಲ್ಲಿ ಏಕತೆ ಮತ್ತು ಭ್ರಾತೃತ್ವವನ್ನು ಮೂಡಿಸುವ ಮನೋಭಾವನೆಯನ್ನು ಹೊಂದಿರುತ್ತೆ. ಅಂದರೆ ದೇಶದ ಎಲ್ಲ ಪ್ರಜೆಗಳು ಅಣ್ಣ ತಮ್ಮಂದಿರಂತೆ ಬದುಕಬೇಕು. ಯಾವ ರೀತಿ ಅಣ್ಣ ತಮ್ಮಂದಿರು ಜಗಳವಾಡಿ ಮೂರನೇ ವ್ಯಕ್ತಿ ಇದರ ಲಾಭವನ್ನು ಪಡೆಯೋದಕ್ಕೆ ಬಂದಾಗ ಅವಕಾಶವನ್ನು ಕೊಡದೆ ಇರ್ತಾರೋ, ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ರಾಜ್ಯ ಆಗಿರ್ಬೋದು, ಜಾತಿ ಆಗಿರ್ಬೋದು, ಧರ್ಮದವರಾಗಿರ್ಬೋದು, ಎಷ್ಟೇ ಜಗಳ ಇದ್ದರೂ ಕೂಡ ಬೇರೆ ದೇಶದ ವ್ಯಕ್ತಿಗಳಿಗೆ ಮೂಗುದೂರಿಸೋದಕ್ಕೆ ಅವಕಾಶವನ್ನು ಕೊಡದೆ ದೇಶವನ್ನು ಉಳಿಸುವಂಥ ಕೆಲಸವನ್ನು ಮಾಡುವಂಥ ಒಂದು ಪ್ರತೀಕವೇ ಭ್ರಾತೃತ್ವ ಅನ್ನೋ ಪದವನ್ನು ಸೂಚಿಸುತ್ತೆ. ಸೊ ಈ ರೀತಿಯಾಗಿ ಎಲ್ಲ ತಾರತಮ್ಯಗಳನ್ನು ಮರೆತು ಒಂದೇ ತಾಯಿಯ ಮಕ್ಕಳೆಂಬ ಭಾವನೆ ಬೆಳೆಸಿಕೊಳ್ಳುವಂಥದ್ದೇ ಭ್ರಾತೃತ್ವ ಅಥವಾ ಏಕತೆ ಅಂತೇಳಿ ಕರಿತೇವೆ. ಈ ರೀತಿಯಾಗಿ ನಾವು ಈ ಒಂದು 4ನೇ ಸೆಷನ್ನಲ್ಲಿ ನಾವು ತಿಳಿಬೋದು. ಸೊ ಈ ಒಂದು ಎಲ್ಲ ವಿಷಯಗಳನ್ನು ನೋಡೋದಾದರೆ ಇಲ್ಲಿ ನಾವು ಮೊದಲಿಗೆ ಸಮರಿಯನ್ನು ನೋಡಿದ್ರೆ, ಸಂವಿಧಾನದ ಮೂಲ ಯಾವುದು, ಯಾವ ಪದದಿಂದ ಬಂದಿದೆ, ಯಾವ ಭಾಷೆಯಿಂದ ಬಂದಿದೆ, ಅದರ ಅರ್ಥ ಏನು ಅನ್ನೋದನ್ನು ತಿಳ್ಕೊಂಡ್ರಿ. ಅಷ್ಟೆಲ್ಲ ಸಂವಿಧಾನದ ಪ್ರಸ್ತಾವನೆ ಯಾವ ರೀತಿ ಇದೆ, ಅದರ ಮುಖ್ಯವಾದ ಪದಗಳು ಅಂದರೆ ಪದಪುಂಜ ಯಾವ ರೀತಿ ಇತ್ತು ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಇನ್ನು ಇದರಿಂದ ಕಲಿಯುವಂಥದ್ದೇನು ಈ 4ನೇ ಸೆಷನ್ನಿಂದ ಅಂದರೆ ಲರ್ನಿಂಗ್ ಔಟ್ಕಮ್ ಏನು ಬಂತು ಅಂದರೆ ಮೀನಿಂಗ್ ಆಫ್ ದಿ ವರ್ಡ್ ಕಾನ್ಸ್ಟಿಟ್ಯೂಷನ್, ಅಂದರೆ ಸಂವಿಧಾನದ ಅರ್ಥ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ದಿ ಒರಿಜಿನ್ ಆಫ್ ದಿ ವರ್ಡ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಮೂಲ ಪದ ಯಾವುದು, ಯಾವ ಭಾಷೆಯದ್ದು ಅನ್ನೋದು ತಿಳ್ಕೊಂಡ್ರಿ. ಅಷ್ಟೇ ಅಲ್ಲ, ದಿ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಯಾವ ರೀತಿ ಇರುತ್ತೆ. ಅಷ್ಟೇ ಅಲ್ಲ, ಟು ನೋ ಅಬೌಟ್ ದಿ ಕೀ ವರ್ಡ್ಸ್ ವಿಚ್ ಆರ್ ಇನ್ ದಿ ಪ್ರಿಯಾಂಬಲ್, ಅಂದರೆ ಪ್ರಸ್ತಾವನೆಯಲ್ಲಿ ಪದಪುಂಜಗಳು ಯಾವ ರೀತಿ ಇರುತ್ತೆ, ಎಷ್ಟು ಅರ್ಥಗರ್ಭಿತವಾಗಿವೆ ಅನ್ನೋದನ್ನು ಈ ಒಂದು 4ನೇ ಸೆಷನ್ನಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಮಿಕ್ಕಿದ್ದನ್ನು ಮುಂದಿನ 5ನೇ ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.